ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಅಂತಲೇ ಹೇಳ್ಬೋದು. ಈ ವಿಡಿಯೋದಲ್ಲಿ ಈ ವಿಷಯನ ನೀವು ತಿಳ್ಕೊಂತು ಅಂತಂದರೆ ನೀವು ಆರಿ ವರ್ಕಲ್ಲಿ ಯಾವುದೇ ಫಾಲ್ಟ್ ದಾರ ಕಟ್ಟು ಏನಕ್ಕಾಗತ್ತೆ, ದಾರ ಕಟ್ಟಾದರೆ ಹೇಗೆ, ನಾವು ಈಗ ದಾರನ ಹೇಗೆ ತಗೊಂಡ್ರೆ ಕಟ್ಟಾಗಲ್ಲ, ದಾರ ಸಿಲ್ಕ್ ಥ್ರೆಡ್ ಎಕ್ಸ್ಪೆಷಲಿ ಸಿಲ್ಕ್ ಥ್ರೆಡ್ಡು ನಾವು ವರ್ಕ್ ಮಾಡುವಾಗ ಏನಕ್ಕೆ ಪದೇ ಪದೇ ಕಟ್ಟಾಗತ್ತೆ ಅನ್ನೋದೊಂದು ಕಾರಣ ತಿಳ್ಕೊಳ್ಳಿ. ಜೊತೆಗೆ ಮಧ್ಯ ನಾವು ವರ್ಕ್ ಮಾಡ್ತಾ ಹೋಗ್ತಿರ್ತೀವಿ, ಅಂಥ ಟೈಮಲ್ಲಿ ದಾರ ಕಟ್ಟಾಯಿತು ಅಂತಂದರೆ ನಾವು ಆ ಮಧ್ಯದಲ್ಲಿ ಏನು ಮಾಡಬಹುದು, ದಾರ ಕಟ್ಟಾಗಿದೆ ಅಂತ ಗೊತ್ತಾಗಬಾರ್ದು, ಆ ರೀತಿ ಏನು ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಆದಷ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಯಾಕೆಂದರೆ ತುಂಬಾ ಹೆಲ್ಪ್ಫುಲ್ ವಿಡಿಯೋ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಈಗ ವಿಡಿಯೋ ಶುರು ಮಾಡೋಣ. ನೋಡಿ, ಆ್ಯಸ್ ಇಟ್ ಈಸ್ ಎರಡೆಳೆ ದಾರ ತಗೊಂಡಿದ್ದೀನಿ. ಇದಕ್ಕೆ ಗಂಟಾಗಿ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿ ನೋಡಿ, ಇದನ್ನು ನೀಟಾಗಿ ಇಲ್ಲಿ ಡ್ರಿಮ್ ಮಾಡ್ಕೋಬೇಕು. ನೋಡಿ, ಇದು ರೆಡಿ ಆಯ್ತಲ್ವ. ಈಗ ನಾವು ಇದನ್ನು ಏನು ಪದೇ ಪದೇ ಕಟ್ಟಾಗತ್ತೆ ಅಂತಂದರೆ, ಇಲ್ಲಿ ನೋಡಿ ಹುಕ್ಕಿದೆ, ನೋಡಿ ಇದ್ರ ಹುಕ್ಕು ಕಾಣಿಸ್ತಿದೆಯಾ, ಇದ್ರ ಹುಕ್ಕಲ್ಲಿ ನಾವು ದಾರನ ಎಳ್ಕೊಳ್ಳೋವರೆಗೂ ಮಾತ್ರನೇ ಯೂಸ್ ಮಾಡಬೇಕು. ಎಳ್ಕೊಂಡಾದ್ಮೇಲೂ ನಾವು ಹುಕ್ಕಲ್ಲೇ, ಉದಾಹರಣೆಗೆ ತೋರಿಸ್ಕೊಡ್ತೀನಿ. ಈಗ ನೋಡಿ ದಾರನ ಒಳಗಡೆಯಿಂದ ಎಳ್ಕೋಬೇಕಲ್ವಾ. ಎಳ್ಕೋಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಎಳ್ಕೋಬೇಕಷ್ಟೇ. ಎಳ್ಕೊಂಡಾದ ನಂತರ ಈ ಹುಕ್ಕನ್ನು ಮೇಲ್ಭಾಗ ಇರುತ್ತೆ ನೋಡಿ, ಆ ಮೇಲ್ಭಾಗನ ಯೂಸ್ ಮಾಡ್ಕೋಬೇಕು. ಯೂಸ್ ಮಾಡಿಕೊಂಡು ಇಲ್ಲಿ ಇದನ್ನು ಚೈನನ್ನು ಹಾಕ್ಕೋಬೇಕು. ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಇಲ್ಲಿ ಎಳ್ಕೊಂಡ್ಬಿಟ್ಟೆ ನಾನು, ಇಲ್ಲಿ ಎಳ್ಕೊಂಡ್ಬಿಟ್ಟೆ. ಇಲ್ಲಾಂದರೆ ಏನಾಗುತ್ತೆ, ನೀವು ಹುಕ್ಕನ್ನೇ ಯೂಸ್ ಮಾಡ್ತು ಅಂದರೆ ಆಟೋಮೆಟಿಕ್ಕಾಗಿ ದಾರ ಈ ರೀತಿ ಕಟ್ಟಾಗಿಬಿಡುತ್ತೆ. ನೋಡಿ, ದಾರ ಕಟ್ಟಾಗೋಕ್ಕೆ ಏನು ಕಾರಣ ಅಂತ ತಿಳ್ಕೊಂಡ್ರಿ ಅಲ್ವಾ. ಈ ಹುಕ್ಕನ್ನೇ ಬಳಸಬಾರ್ದು, ದಾರನ ಮೇಲೊತ್ತುವರೆಗೂ ಮಾತ್ರ ಹುಕ್ಕನ್ನು ಬಳಸ್ಕೊಂಡು ಈ ಹುಕ್ಕಿನ ಮೇಲ್ಭಾಗ ಏನಿದೆ ಫ್ಲಾಟು, ಅಲ್ಲಿ ನಾವು ಇದನ್ನು ಉಪಯೋಗಿಸ್ಕೋಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ಗಂಟು ಹಾಕೊಳ್ಳೋಣ, ಕಿತ್ತೋಗಿದೆ. ಈಗ ಮಧ್ಯದಲ್ಲಿ ದಾರ ಕಟ್ಟಾದರೆ ನಾವು ಏನನ್ನು ಮಾಡಬಹುದು ಅನ್ನೋದನ್ನು ಈಗ ತೋರಿಸ್ಕೊಡ್ತಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಇದು. ಈಗ ನೋಡಿ, ನಾವೀಗ ಚೈನ್ ಸ್ಟಿಚ್ ಹಾಕಿ ಎಕ್ಸಾಂಪಲ್ಗೆ ನಿಮಗೆ ಉದಾಹರಣೆ ಕೊಡೋದಕ್ಕೆ ಚೈನ್ ಸ್ಟಿಚ್ಚನ್ನು ಹಾಕೋತಿದ್ದೀನಿ. ನೋಡಿ, ಚೈನ್ ಹಾಕೋತಾ ಇದ್ದೀನಿ. ಈಗ ಹಾಕೋತಾ ಇರ್ತೀರ ನೀವು, ಒಂದು ದಾರ ಸಿಕ್ಕೋ ಅಥವಾ ಹುಕ್ ಯೂಸ್ ಮಾಡೋ, ಅಥವಾ ಬ್ಲೌಸಲ್ಲಿರುವಂಥ ದಾರ ಹುಕ್ಕಿಗೆ ಸಿಕ್ಕಿ ನಿಮಗೆ ಸಿಲ್ಕ್ ಥ್ರೆಡ್ಗೆ ಅದು ತೊಂದರೆ ಆಗಿ ಸಿಲ್ಕ್ ಥ್ರೆಡ್ಡು ಕಟ್ಟಾಗಿಬಿಡತ್ತೆ. ಈಗ ನೋಡಿ ತೋರಿಸ್ತೀನಿ. ಇದು ಸಿಲ್ಕ್ ಥ್ರೆಡ್ಡು ಈಗ ಕಟ್ಟಾಗೋಯ್ತು. ಈಗೇನು ಮಾಡೋದು ನಾವು, ಈಗ ಇಲ್ಲಿ ಸಿಲ್ಕ್ ಥ್ರೆಡ್ ಕಟ್ಟಾದ ನಂತರ ನಾವು ಏನು ಮಾಡಬೇಕು ಅನ್ನೋದು ಕನ್ಫ್ಯೂಷನ್ಸ್ ಆಗಬಾರ್ದು ನಾವು ವರ್ಕ್ ಮಾಡುವಾಗ. ಈಗ ಇದನ್ನು ಈ ರೀತಿ ತೆಗೆದುಬಿಟ್ಟು ಇದಕ್ಕೆ ಪುನಃ ಒಂದು ನಾಟನ್ನು ಹಾಕ್ಕೋಬೇಕು. ನೋಡಿ, ಈ ರೀತಿ ನಾಟನ್ನು ಹಾಕ್ಕೊಳ್ಳೋಣ. ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಫ್ರೆಂಡ್ಸ್ ಇದು. ಈಗ ಇದನ್ನು ನಾಟ್ ಹಾಕ್ಕೊಂಡು ಏನು ಮಾಡಬೇಕು, ಇಲ್ಲಿಂದ ಹಾಕೋದ್ರೆ ಏನಾಗುತ್ತೆ, ಹಿಂದಿನ ಚೈನ್ ಏನಿದೆ, ನೀವು ಇದು ಬರೀ ಚೈನು ಪರವಾಗಿಲ್ಲ ಹಾಕ್ಕೋಬೋದು. ನೀವು ಡಿಸೈನ್ ಮಾಡ್ತಾ ಇರ್ತೀರ, ಮುಖ್ಯವಾದ ಡಿಸೈನು ಒಂದು ಮುಕ್ಕಾಲು ಭಾಗ ಆಗೋಗಿರುತ್ತೆ. ಅಂಥ ಟೈಮಲ್ಲಿ ಇದು ಕಟ್ಟಾಗಿಬಿಟ್ಟಾಗ ಏನು ಮಾಡಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತಿದ್ದೀನಿ. ಆ್ಯಸ್ ಇಟ್ ಈಸ್ ನಾವು ಗಂಟಾಗಿ ಇಟ್ಕೊಂಡಿದ್ದೀವಲ್ಲ, 1 2 3 4 5ನೇ ಚೈನ್ಗೆ ನಾನು ಇಲ್ಲಿ ದಾರನ ಎಳ್ಕೊತೀನಿ ಮೇಲ್ಗಡೆಗೆ. ಈ ದಾರನ ಈ ರೀತಿ ಮೇಲ್ಗಡೆ ಎಳ್ಕೊಂಡಾದ್ಮೇಲೆ ನಂತರ ಈ ಏನು ಚೈನ್ ಇದೆಯಲ್ಲ, 3 4 ಚೈನು, ಇದನ್ನು ತೆಗೆದುಬಿಟ್ಟು ಕೆಳಗಡೆ ಎಳ್ಕೋಬೇಕು. ನೋಡಿ, ಈ ರೀತಿ ಎಳ್ಕೊಂಡಾಯ್ತಲ್ವ. ಈಗ ನಾವು ವರ್ಕನ್ನು ಮಾಡ್ಕೊಂಡು ಹೋಗೋಣ. ಈ ರೀತಿ ನಾವು ಮಾಡೋದ್ರಿಂದ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಯಾವುದೇ ಕಾರಣಕ್ಕೂ ನಮಗೆ ಮಧ್ಯೆ ನಾವು ಸ್ಟಿಚ್ ಮಾಡಿದ್ದೀವಿ ಅಂತಲೂ ಗೊತ್ತಾಗಲ್ಲ. ಜೊತೆಗೆ ಅದು ಲಾಕ್ ಆಗಿರುವಂಥದ್ದು, ಈಗ ನಾವು ಲಾಕ್ ಮಾಡಿ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಅದು ಲಾಕ್ ಓಪನ್ನು ಆಗೋದಿಲ್ಲ. ನಮಗೆ ನಾವೇನು ಸ್ಟಿಚ್ ಮಾಡಿದ್ದೀವಲ್ಲ ಅಷ್ಟು ಸ್ಟಿಚ್ಚು ನಮಗೆ ಸೇಫ್ ಆಗಿರುತ್ತೆ. ಮತ್ತು ನಾವು ಮುಂದಕ್ಕೆ ವರ್ಕನ್ನು ಮುಂದುವರ್ಸೋದಕ್ಕೂ ಅನುಕೂಲ ಆಗುತ್ತೆ. ಈಗ ನೋಡಿ ನೀವು ಇಲ್ಲೆಲ್ಲಾದ್ರೂ ಚೈನ್ಸ್ ಕಿತ್ತೋಗಿ ಲಾಕ್ ಮಾಡ್ತೀನಿ ನೋಡಿ. ಇದೊಂದು ಲಾಕ್ ನೋಡ್ಕೊಳ್ಳಿ, ನಂತರ ಹೇಳ್ತೀನಿ ನಾನು ನಿಮಗೆ. ನೋಡಿ, ಈ ರೀತಿ ಆಯ್ತಲ್ವ. ಈಗ ಇದನ್ನು ಈ ರೀತಿ ಇಲ್ಲಿ ಎಳ್ಕೊಂಬಿಡೋಣ. ನೋಡಿ, ಎಳ್ಕೊಂಡಿದ್ದಾಯ್ತಲ್ವ. ಈಗ ಲಾಕ್ ಆಗಿದೆ. ಈಗ ನೀವು ಅಬ್ಸರ್ವ್ ಮಾಡಿ, ಇಲ್ಲೆಲ್ಲಾದರೂ ನಿಮ್ಗೆ ಕಾಣಿಸ್ತಿದೆಯಾ, ಕಟ್ಟಾಗಿ ನಾವು ಹೊಸದಾಗಿ ಜಾಯಿಂಟ್ ಮಾಡಿದ್ದೀವಿ ಅಂತ ಎಲ್ಲೂ ಕಾಣಿಸೋದಿಲ್ಲ ಫ್ರೆಂಡ್ಸ್. ಇದು ತುಂಬಾ ನೀಟಾಗಿ ಬಂದಿರುತ್ತೆ ನೋಡಿ.
ತುಂಬ ನೀಟಾಗಿ ಬಂದಿರುತ್ತೆ. ಈಗ ಕೆಳಗಡೆ ನಾವು ಲಾಕ್ ಮಾಡಿರುವಂಥದ್ದನ್ನು ಕಟ್ ಮಾಡಿದ್ರೆ ಆಯಿತು. ತುಂಬಾ ಈಸಿಯಾಗಿ ನಾವು ಮಧ್ಯೆ ಕಟ್ಟಾದರೆ ಏನು ಮಾಡ್ಬೋದು ಅಂತ ತಿಳ್ಕೊಂಡ್ರಿ ಅಲ್ವಾ. ಈ ಒಂದು ಸಣ್ಣ ವಿಡಿಯೋ ನಿಮಗೆ ತುಂಬಾ ಚೆನ್ನಾಗಿ ಹೆಲ್ಪನ್ನು ಮಾಡುತ್ತೆ. ಹಾಗಾಗಿ ಮಿಸ್ ಮಾಡ್ಕೊಳ್ಬೇಡಿ ಈ ವಿಡಿಯೋ ಮಿಸ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಲಾಸು. ಈ ಒಂದು ಟಿಪ್ಸು ನಿಮಗೆ ನಿಮ್ಮ ಆರಿ ವರ್ಕ್ ಕೆರಿಯರಲ್ಲೇ ನಿಮಗೆ ತುಂಬ ಅತಿ ಮುಖ್ಯವಾದಂಥ ಟಿಪ್ಸ್ ಅಂತಲೇ ಹೇಳ್ಬೋದು. ಮಿಸ್ ಮಾಡ್ಕೊಳ್ದೆ ಎಲ್ಲೂ ಸ್ಕಿಪ್ ಮಾಡ್ಕೊಳ್ದೆ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆದಷ್ಟು ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ತುಂಬ ಇಂಪಾರ್ಟೆಂಟ್ ವಿಡಿಯೋ, ಇದನ್ನು ತಿಳ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಎಷ್ಟು ಯೂಸ್ಫುಲ್ ಆಯಿತು ನಿಮಗೆ, ಈ ವಿಡಿಯೋ ನೋಡಿ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದರೆ ಖಂಡಿತ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಆದಷ್ಟು ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ, ನಮ್ಮ ಚಾನಲನ್ನು ಫಾಲೋ ಮಾಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.